ಹಾಯ್ ಫ್ರೆಂಡ್ಸ್, ಇದು ಸುಜುಕಿ SX250 ಅಂತ. ಸೊ ಈ ಗಾಡಿದು ಓವರ್ವ್ಯೂ ನಿಮಗೆ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ಇದು ತೊಗೊಂಡು ನಾವು 1 ತಿಂಗಳಾಗಿದೆ. ಸೊ ಇದು ನೋಡಿ, ಈ ಥರ ಇದೆ ಗಾಡಿ ಲುಕ್ಕು. ಇಗ್ನಿಷನ್ ಇಲ್ಲಿದೆ ನೋಡಿ, ಡಿಸ್ಪ್ಲೇ ಈ ಥರ ಬರುತ್ತೆ. ಫ್ರಂಟ್ ಪೋರ್ಷನ್ ನಿಮಗೆ ಈ ಥರ ಕಾಣುತ್ತೆ. ಈ ಗಾಡೀಲಿ ಏನೇನು ಪ್ಲಸ್ಸು ಮೈನಸ್ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಸೊ ಈ ಗಾಡೀಲಿ ನಿಮಗೆ ಗಾಡಿ ತುಂಬ ಹೈಟ್ ಇದೆ. ಇದು ನಿಮ್ಗೆ ಆಲ್ಮೋಸ್ಟ್ ಒಂದು 5'4" ಇರೋ ಗಾಡಿ ಓಡ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ಈಗ ನನ್ನ ಹೈಟು 5'7" ಇದ್ದೀನಿ. ಸೊ ನನಗೂ ಕೂಡ ಕಾಲು ಫುಲ್ಲಾಗಿ ರೀಚ್ ಆಗೋದಿಲ್ಲ ಗ್ರೌಂಡ್ಗೆ. ಸೊ ನಿಮಗೆ ಬಿಲೋ 5.5 ಹೈಟ್ ಇರೋರು ಈ ಗಾಡಿ ತೊಗೊಂಬೇಡಿ, ಓಡಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಎಸ್ಪೆಷಲಿ ಸಿಟಿಲಿ ತುಂಬ ಕಷ್ಟ ಇದು. ಸೊ ಆಫ್ ರೋಡ್ಗೆ ಇದು ಒಳ್ಳೆ ಗಾಡಿ. ಸೊ ಇದಕ್ಕೆ ಏನೇನು ಆಕ್ಸೆಸರೀಸ್ ನಾವು ಅಡಿಷ್ನಲಾಗಿ ಹಾಕ್ತಿದ್ದೀವಿ, ಆಮೇಲೆ ಕಂಪ್ನಿಯಿಂದ ಏನೇನು ಬರುತ್ತೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಗಾಡಿ ಮೈಲೇಜ್ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 35 to 40 ಬರುತ್ತೆ. ಸಿಟಿಲಿ ಒಂದು 35, ಹೈವೇಲಿ ಪ್ರಾಪರಾಗಿ ಓಡಿಸಿದ್ರೆ ಒಂದು 40 to 43 ಬರುತ್ತೆ ಮ್ಯಾಕ್ಸಿಮಮ್ ಅಷ್ಟೇ. ಸೊ ಆಮೇಲೆ ಈ ಗಾಡೀಲಿ ನಿಮ್ಗೆ ಇನ್ನೇನಿದೆ ಅಂದರೆ ಮಾಮೂಲಿ ಇದು ಕ್ಲಚ್ಚು ಹಿಡ್ಕೊಂಡೆ ಯಾವಾಗ ಗಾಡಿ ಆನ್ ಮಾಡಬೇಕು. ಗಾಡಿ ಆನ್ ಮಾಡ್ತಾ ಹೋಗ್ತೀನಿ ಈಗ ನಿಮಗೆ. ಈ ಗಾಡೀಲಿ ಯೂಶ್ವಲಾಗಿ ಬೇರೆ ಗಾಡೀಲಿ ನ್ಯೂಟ್ರಲಲ್ಲಿದ್ದರೆ ಹಿಂಗೆ ಇಗ್ನಿಷನ್ ಆನ್ ಮಾಡಿದ ತಕ್ಷಣ ಗಾಡಿ ಆನ್ ಆಗುತ್ತೆ. ಬಟ್ ಈ ಗಾಡೀಲಿ ಆಗೋಲ್ಲ. ಕ್ಲಚ್ ಹಿಡ್ದು ಆಮೇಲೆ ನಿಮಗೆ ಗಾಡಿ ಸ್ಟಾರ್ಟ್ ಆಗೋದು. ಸೊ ಡಿಸ್ಪ್ಲೇ ಫಂಕ್ಷನ್ ಬಂದಾಗ ನಿಮಗೆ ಟೈಮು, ನ್ಯೂಟ್ರಲ್ ಮತ್ತು ರನ್ನಿಂಗ್ ಮೋಡು ಇದೆಲ್ಲ ತೋರಿಸುತ್ತೆ. ಮೋಡ್ಗಳು ತೋರಿಸುತ್ತೆ ನಿಮಗೆ. ಇದು ನೋಡಿ, ಟ್ರಿಪ್ ಎ ಆವ್ರೇಜ್ ತೋರಿಸುತ್ತೆ, ಮತ್ತು ಟ್ರಿಪ್ ಬಿ ತೋರಿಸುತ್ತೆ, ಟ್ರಿಪ್ ಬಿ ಆವ್ರೇಜ್ ತೋರಿಸುತ್ತೆ ನಿಮಗೆ. ಸೊ ಈಗ ಯಾರು ಇಬ್ಬರು ಗಾಡಿ ಓಡಿಸ್ತಾ ಇರ್ತಾರೆ ಮನೇಲಿ. ಸೊ ಅಂಥವರು ಇಬ್ಬರು ಒಂದೊಂದು ಟ್ರಿಪ್ ಮೋಡ್ ಸೆಟ್ ಮಾಡ್ಕೊಂಡು ಅವ್ರವ್ರ ಮೈಲೇಜ್ ಅವ್ರವರೇ ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಇದು ಓವರಾಲ್ ಫಂಕ್ಷನ್ನು. ಈಗ ಗಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇದು ಗಾಡಿ ಈ ಥರ ಬರುತ್ತೆ. ಓಡಿಸೋದಕ್ಕೆ ಲಾಂಗಲ್ಲಿ ತುಂಬ ಕಂಫರ್ಟಬಲ್ ಆಗಿದೆ. ಯಾವುದೇ ಥರ ಬ್ಯಾಕ್ ಪೇನು ನಿಮಗೆ ಏನೂ ಬರೋದಿಲ್ಲ. ಸೊ ಸಿಟಿಲಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಆಮೇಲೆ ಇನ್ನೊಂದು ಏನಂದರೆ ಕ್ಲಚ್ ಏನಿದೆ ನಿಮಗೆ ಸಖತ್ ಒಂಥರ ಹಾರ್ಡ್ ಫೀಲ್ ಇದೆ. ತುಂಬ ಗ್ಯಾಪ್ ಜಾಸ್ತಿ ಇದೆ. ತುಂಬ ಸ್ಟ್ರೆಸ್ ಆಗುತ್ತೆ. ಲೈಕ್ ನೀವು ಜಾಸ್ತಿ ಸಿಟಿಲಿ ಓಡಿಸ್ಬೇಕಾದ್ರೆ ಕ್ಲಚ್ ಹಾರ್ಡ್ ಇರೋದ್ರಿಂದ, ಹಾರ್ಡ್ ಅಂದರೆ ತುಂಬ ಹಾರ್ಡ್ ಅಂತ ಹೇಳೋದಿಲ್ಲ ನಾನು, ಸ್ವಲ್ಪ ಡಿಸ್ಟೆನ್ಸ್ ಏನಿದೆ ಇಲ್ಲಿಂದ ಇಲ್ಲಿಗೆ ಅದು ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಬಿಟ್ಟು ಓವರಾಲ್ ಒಳ್ಳೆ ಗಾಡಿ. ಲಾಂಗಲ್ಲಿ ನಿಮಗೆ ಎವ್ರಿಡೇ ಒಂದು 50-60 ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀರಾ ಆ ಥರ ಅಂದರೆ ಇದು ಒಳ್ಳೆ ಗಾಡಿ. ಆಮೇಲೆ ಈ ಗಾಡೀಲಿ ನಿಮಗೆ ಸೆಂಟ್ರ್ ಸ್ಟ್ಯಾಂಡ್ ಥರ ಯಾವುದು ಬರೋದಿಲ್ಲ, ಸೈಡ್ ಸ್ಟ್ಯಾಂಡ್ ಒಂದೇ ಬರೋದು ನೋಡಿ. ಕೆಳಗಡೆ ಯಾವುದೇ ಥರ ಸೆಂಟ್ರ್ ಸ್ಟ್ಯಾಂಡ್ ಆಪ್ಷನ್ ಇಲ್ಲ. ಆಮೇಲೆ ಈ ಗಾಡಿಗೆ ಆಕ್ಸೆಸರೀಸ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇವಾಗ ಗಾಡಿದು ಓವರಾಲ್ ವ್ಯೂ, ಮೈಲೇಜು, ಕಾಸ್ಟು. ಇದು ಬ್ಯಾಂಗ್ಳೂರಲ್ಲಿ 2,85,000 ಆಗುತ್ತೆ ಆನ್ ರೋಡು. ನಾವು ತೊಗೊಂಡಿದ್ದು ಫೆಬ್ರವರಿಲಿ ತೊಗೊಂಡಿದ್ದು. ಸೊ ಈ ಥರ ಇದೆ ಓವರಾಲ್ ವ್ಯೂ. ಸಿಟೀಲಿ ಸ್ವಲ್ಪ ಓಡಿಸೋದಕ್ಕೆ ಕಷ್ಟನೇ ಆಗುತ್ತೆ, ಯಾಕಂತ ಹೈಟ್ ಇದೆ ಗಾಡಿ, ತುಂಬಾ ಹೈಟ್ ಇದೆ. ನೀವು ಮಿನಿಮಮ್ ಒಂದು 5'6", 5'7" ಇರಬೇಕು. 5'7" ರೀಚ್ ಆಗಲ್ಲ. ಒಂದು 5'8", 5'9" ಇದ್ದರೆ ಪ್ರಾಪರಾಗಿ ಕಾಲು ನೆಲಕ್ಕೆ ಟಚ್ ಆಗುತ್ತೆ. ಥ್ಯಾಂಕ್ಸ್ ಫ್ರೆಂಡ್ಸ್. ಏನಾರು ಇದ್ದರೆ ಕಮೆಂಟ್ ಮಾಡಿ, ಹಾಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.